ಸಂಸಾರ ಬಲು ದುಸ್ಸಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಗಂಡ ಹೆಂಡತಿಯ ನಡುವಿನ ಜಗಳ ಉಂಡು ಮಲ್ಗೋ ಹೊತ್ತಿಗೆ ಮುಗಿದೋದ್ರೆ ಇಂತಹ ದುರ್ಘಟನೆಗಳು ನಡೆಯೋ ಚಾನ್ಸೇ ಇಲ್ಲ. ಆದ್ರೆ ಅಲ್ಲಿ ಮದುವೆ ಆಗಿ ವರ್ಷ ಆಗ್ತಾ ಬಂದ್ರೂ ಸಂಸಾರನೇ ಶುರು ಆಗಿರ್ಲಿಲ್ವಂತೆ. ಆದ್ರೂ ಹೆಂಡತಿಗಾಗಿ ಕಾದು ಕೂತಿದ್ದವನ ಕಣ್ಣಲ್ಲಿ ಈಗ ಬರೀ ನೋವು, ಸಾವಿನ ನೋವು. ಈ ಹುಡುಗಿ ಮುಖ ನೋಡಿದ್ರೆ ಯಾರನ್ನೋ ಸಾಯಿಸೋವಷ್ಟು ಕೆಟ್ಟವಳು ಅಂತ ಖಂಡಿತವಾಗಿಯೂ ಅನ್ಸೋದಿಲ್ಲ. ಅದಕ್ಕೆ ಹಿರಿಯರು ಮುಖ ನೋಡಿ ಮಣೆ ಹಾಕಬಾರ್ದು ಅಂತ ಹೇಳೋದು. ಇನ್ನು ಮಾತು ಕೇಳಿದ್ರಾದ್ರೂ ಈಕೆ ಬಗ್ಗೆ ಸಿಟ್ಟು ಬರುತ್ತಾ ಅಂದ್ರೆ ಅದೂ ಇಲ್ಲ. ಹುಡುಗಿ ತೀರಾ ಚಿಕ್ಕವಳು, ಏನೋ ತಿಳಿದೆ ತಪ್ಪು ಮಾಡಿಬಿಟ್ಲು ಅಂತ ಅನ್ನಿಸಬಹುದು. ಆದ್ರೆ ಲಕ್ಷ್ಮಿ ಮಾಡಿದ್ದು ಕ್ಷಮಿಸುವಂಥ ತಪ್ಪಲ್ಲ. ಇನ್ನು ಇವಳದು ತೀರಾ ಅಯ್ಯೋ ಪಾಪ ಅನ್ಸೋ ಥರದ ಪರ್ಸನಾಲಿಟಿನೇ ಅಲ್ಲ. ಏನಿಲ್ಲ, ನಾನೇ ಹಾಕಿದ್ದು. ಏನ ಸಾಲಲ್ಲಿ ಹತ್ತಿವಳ ಜನ್ಮಕ್ಕೆಷ್ಟು ತಿನ್ನೋ ಅನ್ನದಲ್ಲಿ ವಿಷ ಹಾಕದೆ ಅಂತ ಹೆಂಗ್ ಹೇಳ್ತಿದ್ದಾಳೆ ನೋಡಿ. ನೋಡೋದಕ್ಕಿಷ್ಟು ಸಾಫ್ಟ್ ಆಗಿದ್ದಾಳೆ, ಅದ್ ಹೆಂಗ್ ಅಷ್ಟೊಂದು ಕ್ರೂರಿಯಾಗ್ಬಿಟ್ಲೋ ಏನೋ. ಏನೇ ಆದ್ರೂ ಇವಳ ಹಂಗೆ ನಿಜ ಹೇಳೋ ಧೈರ್ಯ ಎಲ್ರಿಗೂ ಇರೋದಿಲ್ಲ. ಹೊರಗೆ ಸೇರಿರೋ ಜನರನ್ನ ನೋಡಿ ಭಯದಲ್ಲಿ ಈಕೆ ಬಾಯಿ ಬಿಡ್ತಿದ್ದಾಳೋ ಅಥವಾ ಪಶ್ಚಾತ್ತಾಪ ಆಗಿದೆಯೋ ಗೊತ್ತಿಲ್ಲ. ಈಕೆಯ ಮಾತು ಕೇಳ್ತಿದ್ದ ಪ್ರತಿಯೊಬ್ಬರಿಗೂ ಶಾಕ್ ಆಗಿದೆ. ಆವತ್ತು ಮನೆಗೆ ತಂದಿದ್ದ ಮಟನ್ನಿನಲ್ಲಿ ಸಾರು ಮಾಡಿದ ಸೊಸೆ ಮಗನ ಬಟ್ಟಲಿಗೆ ವಿಷ ಹಾಕಿರಬಹುದು ಅನ್ನೋ ಸಣ್ಣ ಕಲ್ಪನೆ ಕೂಡ ಉಮೇಶನ ತಾಯಿಗೆ ಇರಲಿಲ್ಲ. ಮಟನ್ ತಂದಿದ್ದಕ್ಕೆ ನಾನು ನನ್ನ ಮಗನಿಗೆ ತಟ್ಟೆ ತಗೋಕೊಟ್ಟೆ. ಅವಳು ಒಳಗಿಂದ ತಂದ್ಬಿಟ್ಟು ತಟ್ಟೆ ಬದಲಾಯಿಸ್ಬಿಟ್ಟು ನಾನು ಕೊಟ್ಬಿಟ್ಲು. ನಾನು ನನ್ನ ಮಗನ ಕೊಟ್ಟಿದ್ದ, ಅವಳು ತಂದು ನನ್ನ ಮಗನ ಕೊಟ್ಬಿಟ್ಲು, ಇಸ್ ಹಾಕಿದ್ದ. ಆಗ ನನ್ನ ಮಗ ಇದು ಯಾಕೆ ಕಣ ಸ್ಮೆಲ್ ಹೊಡಿತಿದೆ ಅಂದ. ನನಗೆ ಚೆನ್ನಾಗದೆ ಊಟ ಮಾಡಪ್ಪ ಏನು ಆಗಿಲ್ಲ ಅಂತ ಅಂದ್ಬಿಟ್ಟೆ. ನನಗೆ ಗೊತ್ತಿಲ್ಲ ಸಹ ಯಾವತ್ತೂ. ಪಾಪ ಹೆಂಗ್ ಗೊತ್ತಿರುತ್ತೆ? ಯಾವ ಹೆಂಡತಿಯಾದ್ರೂ ಗಂಡನಿಗೆ ವಿಷ ಹಾಕ್ತಾಳ? ಅದು ಅಲ್ಲದೆ ಅದೇ ಊಟನ ಆ ತಾಯಿನೂ ತಿಂತಿದ್ದಾಗ ಅನುಮಾನ ಆದ್ರೂ ಹೆಂಗ್ ಬರುತ್ತೆ? ಅಮ್ಮ ಮಗ ಕುಂತು ತಿಂದ್ರು, ಅದನ್ನ ಅಲ್ಲೇ ನಿಂತು ನೋಡ್ತಿದ್ದವಳು ಈ ಹೆಮ್ಮಾರಿ. ಆದ್ರೆ ಈಗ ಕೇಳಿದ್ರೆ ವಿಷ ಹಾಕೋ ಉದ್ದೇಶ ಇರ್ಲಿಲ್ಲ, ನಾನೇ ತಿನ್ಬೇಕು ಅಂದ್ಕೊಂಡಿದ್ದೆ ಅಂತಾಳೆ. ನನ್ಗೆ ಹಾಕೊಂಡಿದ್ದೆ ಅದು ಅವ್ರಿಗೆ ಕೊಟ್ಬಿಟ್ಟೆ, ನನ್ಗೆ ಹಾಕೊಂಡಿದ್ದೆ ಅವ್ರಿಗೆ ಕೊಟ್ಬಿಟ್ಟೆ. ಇವಳು ಹೇಳ್ತಿರೋದ್ರಲ್ಲಿ ಸತ್ಯ ಇರಬಹುದು. ಹಂಗಂತ ಈಕೆ ಅಚಾನಕ್ಕಾಗಿ ಗಂಡನಿಗೆ ವಿಷ ಹಾಕಿಲ್ಲ. ತಾನು ಸಾಯ್ಬೇಕು ಅಂದ್ಕೊಂಡು ವಿಷ ಕೈಗೆ ತಗೊಂಡವಳಿಗೆ ಬದುಕಬೇಕು ಅಂತ ಅನ್ಸಿದೆ. ಸಾಯೋ ಧೈರ್ಯ ಬಂದಿಲ್ಲ, ಬದಲಿಗೆ ಸಾಯಿಸೋ ಕೆಟ್ಟ ಯೋಚನೆ ಬಂದುಬಿಟ್ಟಿದೆ. ತಾನು ತಿನ್ನಬೇಕು ಅಂದ್ಕೊಂಡಿದ್ದ ವಿಷಾನೇ ಗಂಡನಿಗೆ ಉಣಿಸ್ಬಿಟ್ಟಿದ್ದಾಳೆ. ಅವನು ಸತ್ತೋದ್ರೆ ತನ್ನ ಬದುಕು ಸುಂದರವಾಗಿರುತ್ತೆ ಅನ್ನೋ ಹುಚ್ಚು ಕಲ್ಪನೆ ಇವಳದು. ದುರಂತ ಅಂದ್ರೆ ಅಲ್ಲಿ ಕೊನೆಯುಸಿರೆಳೆದವನು ಹೆಂಡತಿಗೆ ಯಾವ ಕಷ್ಟನೂ ಕೊಡದ ಬಡಪಾಯಿ ಗಂಡ. ಮದುವೆಗೆ ಎಷ್ಟು ದಿನ ಆಯ್ತು? 11 ತಿಂಗಳು. ಅಷ್ಟೊಳಗೆ ಯಾಕೆ ಹೇಗಾಯ್ತು? ಗಂಡ ಹೆಂಡತಿರ್ಗೆ ಹೊಂದಾಣಿಕೆ ಇರ್ಲಿಲ್ಲ. ಬರೀ 11 ತಿಂಗಳಿಗೆ ಬದುಕು ಬೇಡ ಅನ್ಸೋವಷ್ಟು ಏನಾಯ್ತು? ಗಂಡ ಹಿಂಸೆ ಕೊಡ್ತಿದ್ನ ಅಂದ್ರೆ ಅದೂ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಇದ್ದದ್ದೇ ಈ ಹುಡುಗಿ ಕಡೆಯಿಂದ. ಇವಳು ಬೇರೊಬ್ಬ ಹುಡುಗನನ್ನ ಪ್ರೀತಿಸ್ತಿದ್ಲು, ಸಂಬಂಧನೂ ಇಟ್ಕೊಂಡಿದ್ಲು. ಆ ಪುಣ್ಯಾತ್ಮನೇ ಈಕೆಗೊಂದು ಮೊಬೈಲ್ ತೆಕ್ಕೊಟ್ಟಿದ್ದ, ಅವನೇ ಕರೆನ್ಸಿ ಹಾಕಿಸ್ತಿದ್ದ, ಜೊತೆಗೆ ಗಂಟೆಗಟ್ಲೆ ಮಾತಾಡ್ತಿದ್ದ. ಅದು ಈಕೆಯ ಗಂಡನಿಗೆ ಗೊತ್ತಿತ್ತೋ ಇಲ್ವೋ. ಆದ್ರೆ ಈ ಲಕ್ಷ್ಮಿ ಉಮೇಶನ ಜೊತೆ ಸಂಸಾರ ಅಂತೂ ಮಾಡಿರ್ಲಿಲ್ಲ. ಗಂಡ ಹಿಡಿತಿರಲಿಲ್ಲ, ನಾನು ಕಂಡ್ರು ಆಯ್ತಿರಲಿಲ್ಲ. ಚೆಂಬನ ಮೇಲೆ ಚೆಂಬು, ಕುಕ್ಕೆ ಮೇಲೆ ಕುಕ್ಕೆ, ಅದ್ರ ಮೇಲೆ ಇದ್ರ ಮೇಲೆ ಹಾಕ್ತಿದ್ಲು. ನನ್ನ ಮಗ ಬಾ ಅಂತ ಕರೆದ್ರೆ ಹೋಗಿ ಮನೆ ಕತ್ತಿ ಕೊಯ್ತಿರಲ್ಲಪ್ಪ, ಜೊತೆನೇ ಇಲ್ಲ, ಬ್ಯಾರೆ ಬೇರೆನೇ. ಅದ್ಯಾಕ್ ಹಿಂಗೆ ಅಂತ ಈ ತಾಯಿನೂ ಕೇಳಲಿಲ್ಲ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಕಾದುಕೊಂಡು ಕುಂತ್ಲು. ಆ ಕಡೆ ಲಕ್ಷ್ಮಿ ಯಾವತ್ತಿಗೂ ಬದಲಾಗೋದಕ್ಕೆ ರೆಡಿ ಇರಲಿಲ್ಲ. ಅವಳಿಗೆ ಈ ಗಂಡ ಸಂಸಾರ ಯಾವುದೂ ಬೇಡವಾಗಿತ್ತು. ಹಂಗಂತ ನಿಜ ಹೇಳಿ ಬಿಟ್ಟು ಹೋಗೋ ಧೈರ್ಯನೂ ಮಾಡಲಿಲ್ಲ. ಈಗ ಅನಾಹುತ ನಡೆದು ಹೋಗಿದೆ. ಬದುಕಿ ಬಾಳಬೇಕಾದವನು ಸತ್ತೋಗಿದ್ದಾನೆ. ಹುಚ್ಚು ಹುಡುಗಿ ಜೈಲಿಗೆ ಹೊರಟು ನಿಂತಿದ್ದಾಳೆ. ಅವಳಿಗೆ ಸರಿಯಾದ ಶಿಕ್ಷೆಯಾಗಬೇಕು ಅಂತ ಇಡೀ ಊರು ಪಟ್ಟು ಹಿಡಿದಿದೆ. ಇವ್ರಿಗೆ ಯಾವ್ದಾದ್ರು ಇಂಥ ಒಂದು ಬೆಳವಣಿಗೆ ಬೇರೆ ಕಡೆ ಆಗದಾಗ ಈ ಊರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅನ್ನೋದು ಎಲ್ಲರ ಭಾವನೆ. ಈ ಊರಲ್ಲಿ ನೆಕ್ಸ್ಟ್ ಯಾವುದೇ ಹೆಂಗಸು ಈ ಮಾರಬಾರ್ದು, ಆ ರೀತಿ ಒಂದು ಶಿಕ್ಷೆ ಕೊಡ್ಬೇಕು. ಈ ರೀತಿ ಅವ್ರು ಮಾಡಿದ್ದು ಇದನ್ನ ನಾವು ಕೇಳ್ಕೊಳ್ತಿರೋದು. ಮತ್ತೆ ಇಂಥ ಘಟನೆ ಎಲ್ಲೂ ಸಂಭವಿಸಬಾರದು ಅನ್ನೋದ್ರಲ್ಲಿ ದೂಸರ ಮಾತೇ ಇಲ್ಲ.
ಚಂದದ ಹುಡುಗಿ ಲಕ್ಷ್ಮಿಯನ್ನ ವರಿಸಿದ್ದೇ ಉಮೇಶನ ಪಾಲಿಗೆ ಮುಳುವಾಯ್ತು. ಯಾವೊಂದು ತಪ್ಪು ಮಾಡದೆ ಇಂಥದ್ದೊಂದು ಶಿಕ್ಷೆ ಅನುಭವಿಸಿದ ಈ ನತದೃಷ್ಟನ ಆತ್ಮಕ್ಕೆ ಶಾಂತಿ ಸಿಗಲಿ. ಇಷ್ಟ ಇಲ್ಲದ ಮದುವೆ ಆಗ್ಲೂಬಾರ್ದು, ಮಾಡ್ಲೂಬಾರ್ದು. ನಂತರ ಆಗೇ ಹೋಯ್ತು ಅಂದ್ಮೇಲೆ ಹೀಗೆ ಅಡ್ಡದಾರಿ ಹಿಡಿಯೋದು ಸೂಕ್ತ ಅಲ್ಲ. ಬೇಡದ ಸಂಬಂಧಗಳಿಂದ ಹೊರಬರೋದಕ್ಕೆ ಅವಕಾಶ ಇದೆ. ಸಾಯಿಸೋದ್ರಿಂದ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ. ಅಂತಹದ್ದೊಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದವಳಿಗೆ ಸರಿಯಾದ ಶಿಕ್ಷೆ ಆಗ್ಲಿ ಅಂತ ಹೇಳ್ತಾ ಇನ್ನೊಂದು ಅನೈತಿಕ ಸಂಬಂಧದ ಕತೆಗೆ ಹೋಗೋ ಮೊದಲು ಸಣ್ಣದೊಂದು ಬ್ರೇಕ್.